ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ಫಸ್ಟ್ ಇಂಗ್ಲೀಷನ್ನು ಚೂಸ್ ಮಾಡಿದ್ದೀನಿ. ಇಂಗ್ಲೀಷ್ ಕ್ವಶನ್ಸ್ ಪೇಪರ್ನ ಬ್ಲೂ ಪ್ರಿಂಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ. ರೋಮಿಯೋ ಆ್ಯಂಡ್ ಜೂಲಿಯಟ್ ದ ಫಸ್ಟ್ ಯೂನಿಟಿಂದ 6 ಮಾರ್ಕ್ಸ್ನ ಕ್ವಶನ್ಸ್ ಬರಬಹುದು ನಿಮಗೆ. ಅಂದರೆ 4 ಅಂಕದ 1 ಪ್ರಶ್ನೆ ಕೇಳ್ತಾರೆ, 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. 2 ಡಿಯರ್ ದ ವೆರಿ ಮೋಸ್ಟ್ ಹೈಯೆಸ್ಟ್ ಮಾರ್ಕ್ಸ್ ತಂದುಕೊಡುವಂತಹ ಲೆಸನ್ ಇದಾಗಿದೆ. ನೀವು ತುಂಬ ಚೆನ್ನಾಗಿ 2 ಡಿಯರ್ನ ಓದ್ಕೊಂಡು ಹೋಗಬೇಕು. ಇದರಿಂದ ನಿಮಗೆ 16 ಮಾರ್ಕ್ಸ್ ತನಕ ಕೇಳಬಹುದು. 6 ಮಾರ್ಕ್ಸಿನ 1 ಅಂಕ ಇರುತ್ತೆ, 4 ಅಂಕದ 1 ಪ್ರಶ್ನೆ ಇರುತ್ತೆ, 6 ಅಂಕದ 1 ಪ್ರಶ್ನೆ ಇರುತ್ತೆ, ಆ್ಯಂಡ್ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಇನ್ನು ಆನ್ ಚಿಲ್ಡ್ರನ್ನಲ್ಲೂ ಕೂಡ ನಿಮಗೆ 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ ಇರುತ್ತೆ. ಓಕೆನಾ? ಇದರಿಂದನೂ ಕೂಡ 6 ಮಾರ್ಕ್ಸ್ನ ನೀವು ತೊಗೋಬೋದು. ಆ್ಯಂಡ್ ಎ ಸನ್ನಿ ಮಾರ್ನಿಂಗಿಂದ 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು. ಒಂದು ನಾಲೆಡ್ಜಿಂದ ಕೇಳ್ತಾರೆ, ಇನ್ನೊಂದು ಕಂಪ್ರೆನ್ಷನ್ನಿಂದ ಕೇಳ್ತಾರೆ. ಸೊ 4 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ ಈ ಸನ್ನಿ ಮಾರ್ನಿಂಗಿಂದ. ಆ್ಯಂಡ್ 6th ಲೆಸನ್ ವೆನ್ ಯು ಆರ್ ಓಲ್ಡ್ ನಿಂದ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲಾಗಿ 5 ಮಾರ್ಕ್ಸಿಂದ ಒಂದು ವೆನ್ ಯು ಆರ್ ಓಲ್ಡ್ ಅನ್ನುವಂತಹ ಪಾಠ ಆಗಿದೆ. ದ ಗಾರ್ಡನರ್ನಿಂದ ನಿಮಗೆ 10 ಅಂಕದ ತನಕ ನೀವು ಮಾರ್ಕ್ಸ್ನ ತೆಗಿಬೋದು, ಕೇಳಬಹುದು ಅವರು ಪ್ರಶ್ನೆಗಳನ್ನು. ಅಂದರೆ 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು. ಹೆವೆನ್ ಇಫ್ ಯು ಆರ್ ಇದರಲ್ಲಿ 1 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆನ ಕೇಳ್ತಾರೆ. ಜಪಾನ್ ಆ್ಯಂಡ್ ಬ್ರೆಜಿಲಿಂದ 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು. ಟೋಟಲ್ ಆಗಿ 10 ಅಂಕಗಳು ಜಪಾನ್ ಆ್ಯಂಡ್ ಬ್ರೆಜಿಲಿಂದ ಬರುತ್ತೆ. ದ ವೋಟರ್ ಇದರಿಂದ 1 ಅಂಕದ 2 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು. ಇದರಿಂದನೂ ಕೂಡ 10 ಅಂಕಗಳನ್ನು ನಾವು ತಗೋಬಹುದು. ಜಪಾನ್ ಆ್ಯಂಡ್ ಬ್ರೆಜಿಲ್ ಆ್ಯಂಡ್ ದ ವೋಟರ್ ಈ 2 ಯೂನಿಟ್ಸಿಂದ ಚಾಪ್ಟರ್ 12ಇಂದ ನಿಮಗೆ ಸೇಮ್ ಒಂದು ಕ್ಯಾಪ್ಚರ್ ಮಾಡ್ತಾರೆ ಕ್ವಶನ್ಸ್ ಮಾರ್ಕ್ಸ್ನ. ವೇರ್ ದೇರ್ ಈಸ್ ಎ ಇಂದ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ, ಆ್ಯಂಡ್ 4 ಅಂಕದ 1 ಪ್ರಶ್ನೆ ಇರುತ್ತೆ. ಟೋಟಲ್ ಆಗಿ 6 ಅಂಕ ತನಕ ಕೇಳ್ತಾರೆ. 12 ಮಾರ್ಕ್ಸ್ನ ಒಂದು ಕ್ವಶನ್ಸ್ ಇರುತ್ತೆ ನಿಮಗೆ. ಓಕೆ, ಇನ್ನು ನಾವು ನೆಕ್ಸ್ಟು ನೋಡೋದಾದರೆ ಇನ್ನು ನಿಮಗೆ ಗ್ರಾಮರ್ ಶುರು ಆಗುತ್ತೆ. ಗ್ರಾಮರ್ನಲ್ಲಿ ಯಾವ ಥರ ಅಂತಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ. ಅನ್ಸೀನ್ ಪ್ಯಾಸೇಜ್ಗೆ ಯಾವಾಗಲೂ ಕೂಡ 10 ಮಾರ್ಕ್ಸೇ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. 10 ಮಾರ್ಕ್ಸಿಗೆ ಪ್ಯಾಸೇಜನ್ನು ಕೇಳ್ತಾರೆ. ಆ್ಯಂಡ್ ಲೈನ್ಸ್ ಫ್ರಮ್ ದ ಪೊಯಮ್ಸ್ ಅದರಲ್ಲಿ 3 + 3 ಆ್ಯಂಡ್ 37 ರಿಪೋರ್ಟ್ ಸ್ಪೀಚ್. ಈ ಒಂದು 37th ಇದು ನಿಮ್ಮ ವರ್ಕ್ ಬುಕ್ ಆಗಿರುತ್ತೆ. ವರ್ಕ್ ಬುಕ್ನ ರಿಪೋರ್ಟ್ ಸ್ಪೀಚಿಂದ 5 ಅಂಕದ ಪ್ರಶ್ನೆಗಳು ಬರುತ್ತೆ. ಪಾಸಿವ್ ವಾಯ್ಸ್ಗೆ 3 ಮಾರ್ಕ್ಸ್ ಇರುತ್ತೆ. ಡೈಲಾಗ್ ರೈಟಿಂಗಿಗೆ 4 ಮಾರ್ಕ್ಸ್ ಇರುತ್ತೆ. ಎಕ್ಸ್ಪ್ರೆಷನ್ಗೆ 2, ಲಿಂಕರ್ಸಿಗೆ 4, ನಾಟ್ ಮೇಕಿಂಗಿಗೆ 4, ಲೆಟರ್ ರೈಟಿಂಗಿಗೆ 5 ಅಂಕಗಳು ಸಿಗುತ್ತೆ. ಸ್ಪೀಚ್ ರೈಟಿಂಗ್ ಬರೆದ್ರೆ 5 ಅಂಕಗಳು, ರಿಪೋರ್ಟ್ ರೈಟಿಂಗಿಗೆ 5, ಪ್ರನೌನ್ ಆ್ಯಂಡ್ ರೆಫರೆನ್ಸ್ಗೆ 4, ಜಂಬಲ್ಡ್ ಸೆಗ್ಮೆಂಟ್ಸ್ಗೆ 1. ಟೋಟಲ್ ಆಗಿ 100 ಅಂಕದ ಪ್ರಶ್ನಾ ಪತ್ರಿಕೆಯನ್ನು ನೀವು ಬರಿತೀರಾ. ಈ ಒಂದು ಬ್ಲೂ ಪ್ರಿಂಟ್ ನಿಮಗೆ ಯಾವಾಗಲೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. 100% ಮಾರ್ಕ್ಸನ್ನು ತೆಗಿಬೋದು. ಇದನ್ನು ನೀವು ಇಷ್ಟು ಚೆನ್ನಾಗಿ ಓದ್ಕೊಂಡು ಹೋದರೆ ನೀವು ಫೈನಲ್ ಎಕ್ಸಾಮ್ಸ್ನಲ್ಲಿ ನನಗೆ ಒಂದಿಷ್ಟು ಮಾರ್ಕ್ಸ್ನಲ್ಲಿ ಹೋಗಿ ನಾನು ಮತ್ತೆ ಕಟ್ಟಿದ್ದೀನಿ ಬರಿತೀನಿ ಅಂತ ಈಗೇನು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತಿದ್ರಲ್ವ, ನೀವು ಒಂದು ಕ್ರಿಯೇಟನ್ನು ಮಾಡಿ ಏನಂತ 100 ಮಾರ್ಕ್ಸನ್ನು ಕೊಡೋದಕ್ಕೆ ಟ್ರೈ ಮಾಡಿ. ಕೇವಲ ನಿಮ್ಮ ತಲೆಯಲ್ಲಿ ನಾನು ಪಾಸ್ ಆಗಬೇಕು ಅನ್ನೋದು ಮಾತ್ರ ಇರಬಾರ್ದು. ಪಾಸ್ ಆಗಲ್ಲ, ನಾನು ಡಿಸ್ಟಿಂಕ್ಷನ್ ತೆಗಿಬೇಕು ಅನ್ನೋ ಥರ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಟಾಪರ್ ಆಗಬೇಕು, ನಾನು ಇದೇ ಸಬ್ಜೆಕ್ಟನ್ನೇ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಓದಬೇಕು ಅಂತ ಓದಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ತೆಗಿತಾ ಇದ್ದೀನಿ ನೋಡಿ, ಒಂದು ನಿಮಿಷ, ಸಾರಿ. ಇವಾಗ ನಾನು ಬಿಸ್ನೆಸ್ ಸ್ಟಡಿನ ಶುರು ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಸ್ಟಡಿನಲ್ಲಿ ನಿಮಗೆ ಚಾಪ್ಟರ್ಸ್ ಆ್ಯಂಡ್ ಮಾರ್ಕ್ಸ್ ಹೇಳ್ತಾ ಇದ್ದೀನಿ. ನಾನು ಚಾಪ್ಟರ್ 1 ಅಂತ ಹೇಳ್ತೀನಿ. ಚಾಪ್ಟರ್ 1ಇಂದ ನಿಮಗೆ 15 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಚಾಪ್ಟರ್ 2ಇಂದ 10 ಮಾರ್ಕ್ಸ್, ಆ್ಯಂಡ್ ಚಾಪ್ಟರ್ 3ಇಂದ 9 ಮಾರ್ಕ್ಸ್, ಚಾಪ್ಟರ್ 4ಇಂದ 10 ಮಾರ್ಕ್ಸ್, 5ಇಂದ 19 ಮಾರ್ಕ್ಸ್, ಚಾಪ್ಟರ್ 6ಇಂದ 16 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. 7ನೇ ಚಾಪ್ಟರ್ನಿಂದ ನಿಮಗೆ 19 ಅಂಕದ ಪ್ರಶ್ನೆಗಳು, 8ನೇ ಚಾಪ್ಟರ್ನಿಂದ 11 ಅಂಕಗಳು, 9ನೇ ಚಾಪ್ಟರ್ನಿಂದ 11 ಅಂಕಗಳು, 10ನೇ ಚಾಪ್ಟರ್ನಿಂದ 15 ಅಂಕಗಳು, 11ನೇ ಚಾಪ್ಟರ್ನಿಂದ 21 ಅಂಕಗಳು, 12ನೇ ಚಾಪ್ಟರಿಂದ 9 ಅಂಕಗಳು.
ಇದು ಬಿಸ್ನೆಸ್ ಸ್ಟಡಿಯಲ್ಲಿ ನಾನೊಂದು ಬ್ಲೂ ಪ್ರಿಂಟನ್ನು ಹೇಳಿದ್ದೀನಿ. ನೀವು ಬೇಕಾದ್ರೆ ಇದರ ಎಲ್ಲ ಒಂದು PDF ಡೌನ್ಲೋಡ್ಸ್ನ ಮಾಡ್ಕೋಬೋದು ನನ್ನ ಟೆಲಿಗ್ರಾಮ್ಗೆ ಗ್ರೂಪ್ಗೆ ಜಾಯ್ನ್ ಆದರೆ. ಆ್ಯಂಡ್ ನಾನಿವಾಗ ಸೆಕೆಂಡ್ PUC ಫಿಸಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್, ಇವಾಗ ಸೆಕೆಂಡ್ PUC ಫಿಸಿಕ್ಸ್ ಬ್ಲೂ ಪ್ರಿಂಟನ್ನು ತೋರಿಸ್ತಾ ಇದ್ದೀನಿ. ಯಾವ್ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ 12 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಅದರಲ್ಲಿ 5 ಮಾರ್ಕ್ಸಿನ 2 ಪ್ರಶ್ನೆಗಳಿರುತ್ತೆ ಆ್ಯಂಡ್ 1 ಅಂಕದ 1 ಪ್ರಶ್ನೆ ಇರುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲಿಂದ ನಿಮಗೆ 10 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 17 ಅಂಕಗಳು, ಇದರಲ್ಲಿ 1 ಅಂಕ, 2, 3, 5 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನಲ್ಲಿ 14 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. 3 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಮ್ಯಾಗ್ನೆಟಿಕ್ ಆ್ಯಂಡ್ ಮ್ಯಾಟರ್ನಲ್ಲಿ 9 ಅಂಕಗಳಿಗೆ ಕೇಳ್ತಾರೆ. ಇದರಲ್ಲಿ 2 ಅಂಕಗಳ 2 ಪ್ರಶ್ನೆ, 3 ಅಂಕಗಳ 1 ಪ್ರಶ್ನೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಿಂದ 8 ಅಂಕಗಳಿಗೆ ನಿಮಗೆ ಅಂದರೆ 8 ಮಾರ್ಕ್ಸಿಗೆ ನಿಮಗೆ ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ನ 1 ಕ್ವಶನ್ ಕೇಳ್ತಾರೆ, 5 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ನಿಮಗೆ 9 ಮಾರ್ಕ್ಸ್ ತೊಗೊಂಡು ಕೊಡುತ್ತೆ ಆ ಚಾಪ್ಟ್ರು. 3 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್, 1 ಮಾರ್ಕ್ 1 ಕ್ವಶನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ 4 ಮಾರ್ಕ್ಸ್ನ ತೊಗೋಬೋದು ನೀವು. ಅದರಲ್ಲಿ 1 ಮಾರ್ಕ್ಸ್ನ 2 ಕ್ವಶನ್ಸ್ ಇರುತ್ತೆ ಆ್ಯಂಡ್ 2 ಮಾರ್ಕ್ಸ್ನ 1 ಕ್ವಶನ್ ಇರುತ್ತೆ. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟಿಂದ 12 ಮಾರ್ಕ್ಸ್ನ ನೀವು ತೊಗೋಬೋದು. 5 ಮಾರ್ಕ್ಸ್ನ 2 ಕ್ವಶನ್ಸ್ ಇರುತ್ತೆ ಆ್ಯಂಡ್ 3 ಮಾರ್ಕ್ಸ್ನ 1 ಕ್ವಶನ್ಸ್ ಇರುತ್ತೆ. ವೇವ್ ಆಪ್ಟಿಕ್ಕಿಂದ 12 ಮಾರ್ಕ್ಸ್, ಅದರಲ್ಲೂ ಕೂಡ 5 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1, 2 ಮಾರ್ಕ್ಸಿನವು 2 ಇರ್ತವು. ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಈ ಒಂದು ಲೆಸನಿಂದ ನಿಮಗೆ 7 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಆಟಮ್ಸಿಂದ 6 ಮಾರ್ಕ್ಸ್, ನ್ಯೂಕ್ಲಿಯಾಯಿಂದ 8 ಮಾರ್ಕ್ಸ್ ಬರುತ್ತೆ ನೋಡಿ. 5 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಕೂಡ 12 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ದಟ್ ಈಸ್ 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1. ಓಕೆನಾ? ದಿ ಹೈಯೆಸ್ಟ್ ನೀವು ಅಂದರೆ ಯಾವ ಚಾಪ್ಟ್ರಲ್ಲಿ ದಿ ಹೈಯೆಸ್ಟ್ ಕ್ವಶನ್ಸ್ನ ಕೇಳ್ತಾರೆ ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ನೋಡಿ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ದಿ ಹೈಯೆಸ್ಟ್ ಮಾರ್ಕ್ಸನ್ನು ಕೇಳ್ತಾರೆ. ಹಾಗಾಗಿ ನೀವು ಫಿಸಿಕ್ಸಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನುವಂಥ ಚಾಪ್ಟರ್, 3rd ಚಾಪ್ಟರ್ನ ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಬೇಕು. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ಕೇಳ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇವಾಗ ನಿಮಗೆ ನಾನು ಮ್ಯಾಥಮೆಟಿಕ್ಸ್ನಲ್ಲಿ ಯಾವ್ಯಾವ ಅಂಕಗಳಿಗೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ದ ಫಸ್ಟ್ ಚಾಪ್ಟರ್ ಈಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದರಲ್ಲಿ 17 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಮಾರ್ಕ್ 2 ಕ್ವಶನ್ಸ್, 2 ಮಾರ್ಕ್ 1 ಕ್ವಶನ್ಸ್, 3 ಮಾರ್ಕ್ 1 ಕ್ವಶನ್ಸ್, 5 ಮಾರ್ಕಿಗೆ 2 ಕ್ವಶನ್ಸ್ ಕೇಳ್ತಾರೆ. ಇನ್ವರ್ಸ್ ಟ್ರೈಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇದರಲ್ಲಿ 9 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಚಾಪ್ಟರ್ನಿಂದ. 1 ಮಾರ್ಕ್ನ 2 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ನ 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ನ 1 ಕ್ವಶನ್ಸ್ ಇರುತ್ತೆ. ಮ್ಯಾಟ್ರಿಕ್ಸ್, ಇದರಲ್ಲಿ 11 ಮಾರ್ಕ್ಸ್ ಇರುತ್ತೆ, ಅಂದರೆ 11 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ ಹೇಗೆ ಅಂದರೆ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್ಸ್, 3 ಮಾರ್ಕ್ 1 ಕ್ವಶನ್ಸ್, 5 ಮಾರ್ಕ್ 1 ಕ್ವಶನ್ಸ್. ಡಿಟರ್ಮಿನೆಂಟ್ಸ್, ಇದರಲ್ಲಿ 19 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಬರುತ್ತೆ. 1 ಮಾರ್ಕ್ನ 1 ಕ್ವಶನ್ಸ್, 2 ಮಾರ್ಕ್ಸ್ನ 1 ಕ್ವಶನ್ಸ್, 3 ಮಾರ್ಕ್ 1 ಕ್ವಶನ್, 5 ಮಾರ್ಕಿಗೆ 1 ಕ್ವಶನ್ ಇರುತ್ತೆ, 4 ಮಾರ್ಕಿಗೆ 2 ಕ್ವಶನ್ಸ್ ಇರುತ್ತೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಇದರಲ್ಲಿ 26 ಮಾರ್ಕ್ಸ್ಗಳಿಗೆ ಕ್ವಶನ್ಸ್ನ ಕೇಳ್ತಾರೆ. 1 ಮಾರ್ಕ್ 2 ಕ್ವಶನ್ಸ್, 2 ಮಾರ್ಕ್ 3 ಕ್ವಶನ್ಸ್, 3 ಮಾರ್ಕ್ಸ್ 3 ಕ್ವಶನ್ಸ್, 5 ಮಾರ್ಕ್ಸ್ 1 ಕ್ವಶನ್ಸ್, 4 ಮಾರ್ಕ್ಸಿಗೆ 1 ಕ್ವಶನ್ಸ್. ಟೋಟಲ್ ಆಗಿ 26 ಅಂಕಗಳಿಗೆ ನಿಮಗೆ ಕೇಳ್ತಾರೆ. ಅಪ್ಲಿಕೇಶನ್ಸ್ ಆಫ್ ಡಿರೈವೆಂಟ್ಸ್, ಇದರಲ್ಲಿ ಓಕೆ ಅಪ್ಲಿಕೇಶನ್ಸಲ್ಲಿ ಈ ಒಂದು 6th ಚಾಪ್ಟರಿಂದ 16 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ 2 ಮಾರ್ಕ್ಸ್ನ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್ಸ್, 5 ಮಾರ್ಕ್ಸಿಗೆ 1 ಕ್ವಶನ್ಸ್ ಇರುತ್ತೆ ಆ್ಯಂಡ್ 6 ಮಾರ್ಕ್ಸಿಗೆ 1 ಕ್ವಶನ್ಸ್ ಕೇಳ್ತಾರೆ. ಸೊ 6 ಮಾರ್ಕ್ಸಿಗೆ ಕೇಳೋ ಅಂಥದ್ದು ಅಂತಂದರೆ 6th ಚಾಪ್ಟರು ಮತ್ತು 7th ಚಾಪ್ಟರ್ಸು ಏನು ಇಂಟಿಗ್ರಲ್ ಅಂತ ಇದಲ್ವಾ, ಇಂಟಿಗ್ರಲ್ಸಿಂದನೂ ಕೂಡ 6 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಲೈನರ್ ಪ್ರೋಗ್ರಾಮಿಂಗ್ 12th ಚಾಪ್ಟರ್, ಇದರಲ್ಲೂ ಕೂಡ ಕೇಳ್ತಾರೆ. 6 ಮಾರ್ಕ್ಸಿಗೆ ಬರೋ ಅಂಥವು ಅಂದರೆ 3 ಚಾಪ್ಟ್ರು.
ಆ್ಯಂಡ್ ನೆಕ್ಸ್ಟ್ ಒನ್ ಈಗ ಇಂಟಿಗ್ರಲ್ಸ್. ಇದರಲ್ಲಿ 28 ದ ಹೈಯೆಸ್ಟ್ ಮಾರ್ಕ್ಸ್ ತಂದು ಕೊಡೋದು ಅಂತಂದರೆ ನಿಮಗೆ ಇದೇ ಸಬ್ಜೆಕ್ಟು 7th ಚಾಪ್ಟರ್ ಇಂಟಿಗ್ರಲ್ಸ್ ಅಂತ. ಇದರಲ್ಲಿ ನಿಮಗೆ 1 ಮಾರ್ಕ್ 2 ಕ್ವಶನ್ಸ್, 2 ಮಾರ್ಕ್ಸ್ 3 ಕ್ವಶನ್ಸ್, 3 ಮಾರ್ಕ್ಸ್ 3 ಕ್ವಶನ್ಸ್, 5 ಮಾರ್ಕಿಂದ 1, 6 ಮಾರ್ಕ್ಸಿಂದ 1 ಬರುತ್ತೆ. ಟೋಟಲ್ ಆಗಿ 28 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸಿಗೆ ಕೇಳ್ತಾರೆ ಇಂಟಿಗ್ರಲ್ನ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ನಲ್ಲೂ ಕೂಡ 8 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. 5 ಮಾರ್ಕಿಂದ 1, 3 ಮಾರ್ಕಿಂದ 1. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಈಕ್ವೇಷನ್ಸ್ ಇದರಿಂದ 13 ಅಂಕಗಳಿಗೆ ಮಾರ್ಕ್ಸ್ಗಳು ಕೇಳ್ತಾರೆ. 5 ಮಾರ್ಕಿಂದ 1, 3 ಮಾರ್ಕಿಂದು 2, 2 ಮಾರ್ಕ್ಸಿಂದ 1 ಆಯಿತಾ. ಇನ್ನೊಂದು ವೆಕ್ಟರ್ ಆಲ್ಜಿಬ್ರಾ, ಇದರಲ್ಲಿ 12 ಮಾರ್ಕ್ಸ್ಗಳಿಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ 3 ಡೈಮೆನ್ಷನಲ್ ಜಿಯೋಮೆಟ್ರಿದಲ್ಲಿ 13 ಅಂಕಗಳಿಗೆ, ಲೈನರ್ ಪ್ರೋಗ್ರಾಮಿಂದ 7 ಅಂಕಗಳು. ನೋಡಿ ಈ ಥರನಾಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟಿಗ್ರಲ್ಸಲ್ಲೇ ವೆರಿ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ನ ಚೂಸ್ ಮಾಡೋದ್ರಿಂದ ನೀವು ಈ ಒಂದು 7th ಲೆಸನನ್ನು ತುಂಬ ಚೆನ್ನಾಗಿ ಓದ್ಕೋಬೇಕಾಗುತ್ತೆ.